ರುಚಿಕರವಾದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಹಾಗೂ ಸಿಹಿಯ ಸಮ್ಮಿಶ್ರ ರುಚಿಯ ಈ ರೆಸಿಪಿಯನ್ನು ಮಂಗಳೂರು, ಉಡುಪಿ ಕಡೆ ಮದುವೆ ಸಮಾರಂಭಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ. ತುಂಬ ಟೇಸ್ಟಿಯಾದ ಈ ಮಾವು ಹಾಗೂ ಅನನಾಸ್ ಮೆಣಸ್ಕಾಯಿ ನಾನಿವತ್ತು GSB ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ. ನಮಸ್ತೆ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒಂದು ಮೀಡಿಯಂ ಸೈಜಿನ ಅನನಾಸು ಹಾಗೂ ಒಂದು ದೊಡ್ಡ ಮಾವಿನ ಹಣ್ಣನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ಇದರ ಸಿಪ್ಪೆಯನ್ನು ತೆಗೆದು ಇದನ್ನು ಒಂದು ಮೀಡಿಯಂ ಸೈಜಿದ್ದು ಪೀಸಸ್ ಮಾಡಬೇಕು. ಮಾವಿನ ಹಣ್ಣನ್ನು ಸಿಪ್ಪೆ ಸಮೇತವಾಗಿ ಬಳಸ್ಬೋದು ಅಥವಾ ಸಿಪ್ಪೆ ತೆಗೆದು ಕೂಡ ಉಪಯೋಗಿಸ್ಬೋದು. ನೋಡಿ, ಇಲ್ಲಿ ಕಟ್ ಮಾಡಿದ ಅನನಾಸು ಹಾಗೂ ಮಾವಿನ ಹಣ್ಣನ್ನು ಒಂದು ಬಟ್ಟಲಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ಇದನ್ನು ಬೇಯಿಸಲಿಕ್ಕಿದೆ. ತುಂಡು ಮಾಡಿಟ್ಟ ಈ ಅನನಾಸು ಹಾಗೂ ಮಾವನ್ನು ಒಂದು ಪಾತ್ರೆಯಲ್ಲಿ ಸೇರಿಸುವ ಹಾಗೂ ಹೋಳು ಮುಳುಗುವಷ್ಟು ನೀರನ್ನು ಸೇರಿಸಬೇಕು. ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಒಂದು 4 ಹಸಿಮೆಣಸು, ರುಚಿಗೆ ಉಪ್ಪು, 3 ರಿಂದ 4 ಸಣ್ಣ ಬೆಲ್ಲದ ತುಂಡುಗಳನ್ನು ಸಹ ಸೇರಿಸುವ. ಮೀಡಿಯಂ ಉರಿಯಲ್ಲಿ ಇದನ್ನು ಮುಚ್ಚಿ ಬೇಯಿಸುವ. ಇದು ಬೇಯುವಷ್ಟರಲ್ಲಿ ಇದರ ಮಸಾಲೆಗೆ ರೆಡಿ ಮಾಡೋಣ. ಇಲ್ಲಿ ಒಂದು ಪ್ಯಾನಲ್ಲಿ 1 ದೊಡ್ಡ ಸ್ಪೂನಷ್ಟು ಎಳ್ಳು, ನೀವು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದನ್ನು ಸಹ ಬಳಸ್ಬೋದು. ಜೊತೆಗೆ 1 ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸಿ ಲೋ ಫ್ಲೇಮಲ್ಲಿ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಈ ರೀತಿ ಡ್ರೈ ರೋಸ್ಟ್ ಮಾಡಿ ಸಾಸಿವೆ ಹಾಗೂ ಎಳ್ಳು ಸಿಡಿಯಲು ಪ್ರಾರಂಭವಾಗುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತೆಗೆದು ಪ್ಲೇಟಲ್ಲಿಡುವ. ಈಗ ಅದೇ ಪ್ಯಾನಲ್ಲಿ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸಿದ್ದೇನೆ. ಬಿಸಿಯಾದ ತಕ್ಷಣ 1.5 ಸ್ಪೂನಷ್ಟು ಕೊತ್ತಂಬರಿ ಕಾಳು, 3/4 ಸ್ಪೂನ್ ಜೀರಿಗೆ, ಒಂದು 10 ರಿಂದ 15 ಕಾಳು ಮೆಣಸನ್ನು ಸೇರಿಸಿ 1 ನಿಮಿಷ ಹುರ್ಕೊಳ್ಬೇಕು. ಈಗ ಇದರಲ್ಲಿ ದಂಟು ತೆಗೆದ ಒಂದು 5 ಗಿಡ್ಡ ಮೆಣಸು ಹಾಗೂ ಒಂದು 6 ಬ್ಯಾಡಗಿ ಮೆಣಸನ್ನು ಸೇರಿಸಬೇಕು. ಮೆಣಸು ಒಂದು ಅರ್ಧ ನಿಮಿಷ ಹುರಿದಾದ ಮೇಲೆ ಇದರಲ್ಲಿ ಒಂದು 10 ಕರಿಬೇವಿನ ಎಲೆ, 1/4 ಸ್ಪೂನಷ್ಟು ಹಿಂಗಿನ ಹುಡಿಯನ್ನು ಸೇರಿಸಿ ಒಂದು 30 ಸೆಕೆಂಡುಗಳ ಕಾಲ ಇದನ್ನು ಹುರ್ಕೊಳ್ಳುವ. ಇದಕ್ಕೀಗ ಒಂದು 6 ಸ್ಪೂನಷ್ಟು ತೆಂಗಿನ ತುರಿಯನ್ನು ಸಹ ಸೇರಿಸಿದ್ದೇನೆ. ಜೊತೆಗೆ ಒಂದು 1/4 ಸ್ಪೂನ್ ಅರಶಿನ ಹುಡಿಯನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಒಳ್ಳೆ ಘಮ ಬರ್ತಾ ಇದೆ. ಇಷ್ಟಾಗುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ಫ್ಲೇಮ್ ಆಫ್ ಮಾಡಿದ ನಂತರ ನಾವು ಆಗಲೇ ಹುರಿದಿಟ್ಟ ಎಳ್ಳು ಹಾಗೂ ಸಾಸಿವೆಯನ್ನು ಸೇರಿಸಬೇಕು. ತಂದ ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಇದನ್ನು ಹದವಾಗಿ ರುಬ್ಬಬೇಕು. ತುಂಬ ನುಣ್ಣಗೆ ರುಬ್ಬಾರ್ದು, ತರಿಯಾಗಿ ಸಹ ಇರಬಾರ್ದು. ಈ ಬದಿ ನೋಡಿ, ಅನನಾಸು ಹಾಗೂ ಮಾವಿನ ಹಣ್ಣು ಒಂದು 70% ಬೆಂದಿದೆ. ಒಳ್ಳೆ ಕುದೀತಾ ಇದೆ. ಈ ಕುದಿಯುವ ಹೋಳುಗಳಿಗೀಗ ರುಬ್ಬಿದ ಮಸಾಲೆಯನ್ನು ನಾವು ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇದನ್ನು ಕುದಿಸಿಕೊಳ್ಳುವ. ಮಸಾಲೆಗೆ ಒಳ್ಳೆ ಕುದಿ ಬರಬೇಕು. ಈಗ ಒಂದು 5 ನಿಮಿಷ ಬಿಟ್ಟು ಮುಚ್ಚಿದ ಲಿಡ್ಡನ್ನು ತೆಗೆದಿದ್ದೇನೆ. ಮಸಾಲೆ ಹೋಳುಗಳ ಜೊತೆಗೆ ಚೆನ್ನಾಗಿ ಕುದೀತಾ ಇದೆ. ಆದರೆ ಇದಕ್ಕೆ ಸ್ವಲ್ಪ ಥಿಕ್ನೆಸ್ ಬರಬೇಕು. ಹಾಗಾಗಿ ಈ ರೀತಿ ಇದನ್ನು ಮುಚ್ಚದೆ ಕುದಿಸಿಕೊಳ್ಬೇಕು. ಇದಕ್ಕೆ ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಥಿಕ್ನೆಸ್ ಬರುವವರೆಗೆ ನಾವು ಇದನ್ನು ಕುದಿಸಿಕೊಳ್ಳುವ. ಈ ಬದಿ ಇದಕ್ಕೆ ಒಗ್ಗರಣೆಗೆ ತಯಾರು ಮಾಡ್ತಾ ಇದ್ದೇನೆ. ಒಗ್ಗರಣೆ ಪ್ಯಾನಲ್ಲಿ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ, ಎಣ್ಣೆ ಬಿಸಿಯಾದ ತಕ್ಷಣ ಅರ್ಧ ಸ್ಪೂನ್ ಸಾಸಿವೆಯನ್ನು ಸೇರಿಸಿ ಹುರ್ಕೊಳ್ಳುವ. ಸಾಸಿವೆ ಸಿಡಿಯಲು ಪ್ರಾರಂಭವಾಗುವಾಗ ಒಂದು 15 ಕರಿಬೇವಿನ ಎಲೆಯನ್ನು ಸೇರಿಸಿಕೊಳ್ಬೇಕು. ಒಗ್ಗರಣೆ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಬದಿ ನೋಡಿ, ಮಸಾಲೆಗೆ ಒಳ್ಳೆ ಕುದಿ ಬರ್ತಾ ಇದೆ. ಕುದಿಯುವ ಈ ಮಸಾಲೆಗೆ ತಯಾರಿಸಿದ ಒಗ್ಗರಣೆಯನ್ನು ಸೇರಿಸುವ. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ. ಈಗ ಕನ್ಸಿಸ್ಟೆನ್ಸಿ ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ತಂದ ನಂತರ ನೋಡಿ, ಈ ರೀತಿಯಾಗಿ ಬರ್ತದೆ. ಬಹಳ ರುಚಿಯಾದ ಮಾವು ಹಾಗೂ ಅನನಾಸಿನ ಮೆಣಸ್ಕಾಯಲ್ಲಿ ರೆಡಿಯಾಗಿದೆ. ತುಂಬ ರುಚಿಯಾಗ್ತದೆ. ನೀರುಳ್ಳಿ, ಬೆಳ್ಳುಳ್ಳಿ ಏನನ್ನು ಬಳಸದೇ ಇರುವುದರಿಂದ ಸಮಾರಂಭಗಳಲ್ಲಿ, ವಿಶೇಷ ದಿನಗಳಲ್ಲಿ ಇದನ್ನು ತಯಾರಿಸ್ಬೋದು. ಅನ್ನದ ಜೊತೆಗೆ ಈ ಖಾರ, ಸಿಹಿ ಹಾಗೂ ಹುಳಿಯ ಸಮ್ಮಿಶ್ರ ರುಚಿಯ ಮೆಣಸ್ಕಾಯಿ ನೀವು ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸವಿಯಿರಿ. ರೆಸಿಪಿ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಭಿನ್ನ ರುಚಿಯ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.